ಒಬ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋ ಪ್ರಾಬ್ಲಮ್ಸ್ ಇವತ್ತು ಕಾಣ್ತಾ ಇದೆ. ಅಂದ್ರೆ ಒಂದು ರಿಸರ್ಚ್ ಮಾಡಿದಾಗ ಟೋಟಲಿ ನಾವು ಏನು ಕೌಂಟ್ ಇದ್ದಾರೆ ಅದನ್ನ ನೋಡಿದಾಗ ಪ್ರತಿ 21 ಜನರಲ್ಲಿ ಒಬ್ರಿಗೆ ಈ ಒಂದು ಪ್ರಾಬ್ಲಮ್ಸ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋ ಒಂದು ಪ್ರಾಬ್ಲಮ್ಸ್ ಬರ್ತಾ ಇದೆ. ಸೊ ಈಗ ಯಾಕೆ ಈ ತರ ಪ್ರಾಬ್ಲಮ್ಸ್ ಬರುತ್ತೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅದರ ಜೊತೆಲಿ ಏನಾಗ್ತಿದೆ ಅಂದ್ರೆ ಇವತ್ತು ಥೈರಾಯ್ಡ್ ಇರ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು, PCOD ಇರ್ಬೋದು, PCOS ಇರ್ಬೋದು, ಈ ತರ ಪ್ರಾಬ್ಲಮ್ಸ್ ಗಳು ಸಾಕಷ್ಟು ಜನ ಅನುಭವಿಸ್ತಾ ಇರ್ತಾರೆ. ಸೊ ಅದರಲ್ಲಿ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಡಿಸ್ಕಷನ್ ಮಾಡಕ್ ಹೋಗ್ತೀನಿ. ಒನ್ ಆಫ್ ದಿ ಬೆಸ್ಟ್ ಯೂನಿಕ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಶತಾವರಿ ಪ್ಲಸ್. ನೋಡಿ, ಶತಾವರಿ ಅನ್ನೋದು ಒಂದು ಅರ್ಬ್ಸ್, ಇದು ಕರೆಕ್ಟ್ ಅಲ್ವಾ? ಈ ಒಂದು ಅರ್ಬ್ಸ್ ಇಂದ ಮಾಡಿರುವಂತ ಒಂದು ಪ್ರಾಡಕ್ಟ್ಸ್ ಶತಾವರಿನ ನಾವೇನ್ ಹೇಳ್ತೀವಿ, ಆಯುರ್ವೇದದ ರಾಣಿ ಅಂತ ಕರಿತೀವಿ. ಸೊ ಶತಾವರಿ ನಮಗೆ ಯಾಕೆ ತುಂಬಾ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ, ಎಸ್ಪೆಷಲಿ ಇದು ಓನ್ಲಿ ಫಾರ್ ಲೇಡೀಸ್ ಪ್ರಾಡಕ್ಟ್, ಜೆಂಟ್ಸ್ ಯೂಸ್ ಮಾಡಂಗಿಲ್ಲ. ಸಾರಿ, ಶತಾವರಿ ನಮಗೆ ಮಹಿಳೆಯರಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಒಂದು ಹೆಣ್ಣು ಯಾವಾಗ ಮೆಚ್ಯೂರ್ ಆಗುತ್ತೆ ಅಲ್ಲಿಂದ ಸಾಯೋ ತನಕನು ಕೂಡ ಬೇಕೇ ಬೇಕಾಗಿರೋ ಪ್ರಾಡಕ್ಟ್ ಶತಾವರಿ. ಯಾಕೆ ನೋಡಿ, ಇವತ್ತೊಂದು ಹೆಣ್ಣು ಮೆಚ್ಯೂರ್ ಆಗ್ತಾ ಇದ್ದಂಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹೆವಿ ಹೊಟ್ಟೆ ನೋವು ಬರುವಂತದಿರ್ಬೋದು, ತುಂಬಾ ಸುಸ್ತಾಗುವಂತದಿರ್ಬೋದು, ಅಥವಾ ಟೈಮಲ್ಲಿ ಹೆವಿ ಕೋಪ ಬರುವಂತದಿರ್ಬೋದು. ಸೊ ಈ ತರ ಪ್ರಾಬ್ಲಮ್ಸ್ ಗಳು ಚೇಂಜ್ ಆಗ್ತಾ ಇರುತ್ತೆ. ಹಾರ್ಮೋನ್ ಚೇಂಜ್ ಆಗ್ತಾ ಇದ್ದಂಗೆನೆ ಕೆಲವೊಂದು ಪ್ರಾಬ್ಲಮ್ಸ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ತುಂಬಾ ಒಂದು ಸಪೋರ್ಟ್ ಆಗಿ ಬೇಕೇ ಬೇಕಾಗಿರುವಂತ ಪ್ರಾಡಕ್ಟ್ ಶತಾವರಿ ಪ್ಲಸ್. ಶತಾವರಿನ ಯೂಸ್ ಮಾಡೋದ್ರಿಂದ ಈ ತರ ಪರ್ಸನಲ್ ಇಶ್ಯೂಸ್ ಏನೇ ಇದ್ರು ಕೂಡ, ಇವತ್ತು ಫಾರ್ ಎಕ್ಸಾಂಪಲ್ ಡೇಟ್ ಆಗಲ್ಲ, ಮಂತ್ಲಿ ಪೀರಿಯಡ್ ಆಗ್ತಾ ಇಲ್ಲ ಅಂದ್ರೂ ಕೂಡ ಇದು ಸಜೆಸ್ಟ್ ಮಾಡಿ ಡೆಫಿನೆಟ್ಲಿ ಆಗುತ್ತೆ. ಕೆಲವರಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಆಗುತ್ತೆ, ಅವ್ರಿಗೂ ಕೂಡ ಇದನ್ನ ಸಜೆಸ್ಟ್ ಮಾಡಿ. ಅದ್ರ ಜೊತೆಯಲ್ಲಿ ಇನ್ನ ಒಂದು ನೋಡಿ, ಕೆಲವರಿಗೆ ಏನಾಗತ್ತಂದ್ರೆ 3 ಮಂತ್ಗೂ 4 ಮಂತ್ಗೂ ಒಂದ್ಸಲ ಆಗುತ್ತೆ. ಅವ್ರು ಡಾಕ್ಟರ್ ಹತ್ರ ಹೋಗಿರ್ತಾರೆ, ಡಾಕ್ಟರ್ ಕೂಡ ಅವ್ರು ಒಂದು ಟ್ಯಾಬ್ಲೆಟ್ ನ ಸಜೆಸ್ಟ್ ಮಾಡ್ತಾರೆ. ಯಾವಾಗ ಅವರು ಟ್ಯಾಬ್ಲೆಟ್ ನ ತಗೋತಾರೆ ಅವಾಗ ಮಾತ್ರ ಅವರು ಮೆಚೂರ್ ಆಗ್ತಾರೆ. ಸೊ ಡೇಟ್ ಆಗುತ್ತೆ. ಸೊ ಈ ತರ ಪ್ರಾಬ್ಲಮ್ ಎಷ್ಟೋ ಜನ ಸಿಕ್ಕಾಕೊಂಡಿರ್ತಾರೆ. ಸೊ ಅವ್ರಿಗೆ ನಾವು ಸಡನ್ ಆಗಿ ಇಂಗ್ಲಿಷ್ ಮಾತ್ರ ಮತ್ತೆ ಡಾಕ್ಟರ್ ಮಾತ್ರ ತಗೊಳ್ಳೋದೇ ಬೇಡ, ನೀವು ಇದನ್ನೇ ತಗೊಳ್ಳೋ ಸಜೆಸ್ಟ್ ಡೈರೆಕ್ಟ್ ಆಗಿ ಕೊಟ್ಟರು ಕೂಡ ಇದು ರಿಸಲ್ಟ್ ಸ್ವಲ್ಪ ಲೇಟ್ ಆಗುತ್ತೆ. ನಾವೇನ್ ಮಾಡ್ಬೇಕು, ಇಂಗ್ಲಿಷ್ ಅವರು ಏನ್ ಪ್ರಾಸೆಸಿಂಗ್ ಅಲ್ಲಿ ಮಾಡ್ತಾ ಇದಾರೆ ಅದನ್ನ ಮಾಡ್ಲಿ, ಅದರ ಜೊತೆಯಲ್ಲಿ ನಮ್ಮ ಶತಾವರಿ ಕೂಡ ಅವರು ಡೈಲಿ ಕನ್ಸ್ಯೂಮ್ ಮಾಡ್ಲಿ. ಸೊ ಡೆಫಿನೆಟ್ಲಿ ಅವ್ರಿಗೆ ಅದು ಮಂತ್ಲಿ ಪೀರಿಯಡ್ ಏನಿದೆ ರೆಗ್ಯುಲರ್ ಆಗ್ಲಿಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನ ಕೋರ್ಸ್ ತರ ನಾವು ಅದನ್ನ ಬಳಸೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಅದರ ಜೊತೆಲಿ ಮಗು ಹುಟ್ಟಿರುತ್ತೆ, ತಾಯಿಗೆ ಎದೆ ಹಾಲು ಇರಲ್ಲ. ಸೊ ಅವರು ಕೂಡ ಶತಾವರಿನ ತಗೊಳ್ಳೋದ್ರಿಂದ ಡೆಫಿನೆಟ್ಲಿ ಹಾಲು ಬೇಕಾದಷ್ಟು ಗ್ರೋತ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಅಥವಾ ಕನ್ಸ್ಯೂಮ್ ಆಗ್ತಾ ಇಲ್ಲ ಅಂದ್ರೆ ಕೆಲವರಿಗೆ ಏನಾಗುತ್ತೆ, ಮಕ್ಳಿರಲ್ಲ. ಸೊ ಈ ತರ ಸಿಚುವೇಶನ್ ಅಲ್ಲೂ ಕೂಡ ಶತಾವರಿನ ಬಳಸೋದ್ರಿಂದ ಸಾಕಷ್ಟು ಬೆನಿಫಿಟ್ ಇದೆ. ಅದರ ಜೊತೆಯಲ್ಲಿ ತುಂಬಾ ಇಂಪಾರ್ಟೆಂಟ್ಸ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್, ಥೈರಾಯ್ಡ್ ಇಶ್ಯೂಸ್ ಇಂದ ಒದ್ದಾಡ್ತಾ ಇರ್ತಾರೆ. ಸೊ ದಯವಿಟ್ಟು ಅವರಿಗೂ ಶತಾವರಿನ ಪ್ರಮೋಟ್ ಮಾಡಿ. ಶತಾವರಿ ಪ್ರಮೋಟ್ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ ನ ನಾವು ಕಾಣ್ತೀವಿ. ಸೊ ಹಾಗಾಗಿ ಶತಾವರಿ ಪ್ರತಿ ಒಂದು ಮಹಿಳೆಗೂ ಕೂಡ, ನಾನು ಇವಾಗ್ಲೂ ಹೇಳ್ತೀನಲ್ಲ, ನಮ್ಮ ಮನೇಲಿ ಅಕ್ಕ ತಂಗಿ ತಾಯಿ ಯಾರು ಇದಾರೆ ಅಂತ ಹೇಳಿದ್ರೆ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಗೋಲ್ಡ್ ಅವೆಲ್ಲ ಕೊಡ್ಸೋಕ್ಕಿಂತ ಶತಾವರಿನ ಸಜೆಸ್ಟ್ ಮಾಡಿ. ಅವ್ರು ಹೆಲ್ತಿ ಆಗಿರ್ತಾರೆ, ಆರೋಗ್ಯವಾಗಿರ್ತಾರೆ. ಕರೆಕ್ಟ್ ಅಲ್ವಾ? ನಮಗೆ ಎಲ್ಲಕ್ಕಿಂತ ಮುಖ್ಯ ನಮ್ಮ ಆರೋಗ್ಯ ಆಗಿರುತ್ತೆ. ದಯವಿಟ್ಟು ಅದನ್ನ ಸಜೆಸ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ಪ್ರಾಡಕ್ಟ್ಸ್ ಫೆಮಿನೈನ್ ಕೇರ್ ಅಂತ. ಫೆಮಿನೈನ್ ಕೇರ್ ಬಗ್ಗೆ ಮಾತಾಡ್ಲೇಬೇಕು. ಯಾಕಂತ ಹೇಳಿದ್ರೆ ನೋಡಿ, ಇವತ್ತು ಸಾಕಷ್ಟು ಜನ ಇವತ್ತು ಈ ಒಂದು ಪ್ರಾಬ್ಲಮ್ ಇಂದ ಒದ್ದಾಡ್ತಾರೆ. ಏನ್ ಪ್ರಾಬ್ಲಮ್ ಅಂದ್ರೆ UTI ಪ್ರಾಬ್ಲಮ್. UTI ಅಂತ ಹೇಳಿದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಇವತ್ತು ಸಾಕಷ್ಟು ಜನ ಈ ಒಂದು ಪ್ರಾಬ್ಲಮ್ ಇಂದ ಒದ್ದಾಡ್ತಾ ಇರ್ತಾರೆ. ಬಟ್ ಈ ಪ್ರಾಬ್ಲಮ್ ಹೇಗೆ ಅಂತ ಹೇಳಿದ್ರೆ ಯಾರಿಗೂ ಕೂಡ ಹೇಳ್ಕೊಳಕ್ ಆಗಲ್ಲ, ಯಾರಿಗೂ ಕೂಡ ಹೇಳಲ್ಲ. ಇವತ್ತು ಪ್ರಪಂಚದಲ್ಲಿ ಪ್ರತಿ ವರ್ಷ 8.1 ಮಿಲಿಯನ್ ಜನ ಡಾಕ್ಟರ್ನ ಮೀಟ್ ಮಾಡ್ತಾ ಇದಾರೆ ಈ ಪ್ರಾಬ್ಲಮ್ಗೋಸ್ಕರ. ಸೊ ಅವ್ರೇನ್ ಮಾಡ್ತಾರೆ ಹೇಳಿ, ಆಂಟಿಬಯೋಟಿಕ್ ಕೊಡ್ತಾರೆ. ಆಂಟಿಬಯೋಟಿಕ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಕಂಟ್ರೋಲ್ ಆ ಕ್ಷಣಕ್ಕಾಗುತ್ತೆ, ಬಟ್ ಅಗೇನ್ ಶುರು ಆಗುತ್ತೆ. ಯಾಕಂದ್ರೆ UTIಗೆ ನಿಜವಾಗಿ ಹೇಳ್ಬೇಕಂದ್ರೆ ಇಂಗ್ಲಿಷ್ ಅಲ್ಲೂ ಕೂಡ ಪರ್ಫೆಕ್ಟ್ ಟ್ರೀಟ್ಮೆಂಟ್ ಇಲ್ಲ. ಆಂಟಿಬಯೋಟಿಕ್ ನ ಕಂಟ್ರೋಲ್ ಮಾಡ್ತಾರೆ, ಅದಾದ್ಮೇಲೆ ಮತ್ತೆ ಬ್ಯಾಕ್ಟೀರಿಯಾಗಳು ಸ್ಪ್ರೆಡ್ ಆಗುತ್ತೆ, ಈ ಪ್ರಾಬ್ಲಮ್ಸ್ ಗಳು ಮತ್ತೆ ಶುರು ಆಗುತ್ತೆ. ನೋಡಿ, ಚಿಕ್ಕ ಮಕ್ಕಳಲ್ಲೂ ಕೂಡ UTI ಪ್ರಾಬ್ಲಮ್ ಬರುತ್ತೆ. ಚಿಕ್ಕ ಮಕ್ಕಳಲ್ಲಿ ಹೆಂಗ್ ಬರುತ್ತೆ, ಫಾರ್ ಎಕ್ಸಾಂಪಲ್ ಡೈಪರ್ ನ ಯೂಸ್ ಮಾಡೋದ್ರಿಂದ ಇರ್ಬೋದು, ರೀಸಸ್ ಆದ್ಮೇಲೆ ಮೂತ್ರ ಆದ್ಮೇಲೆ ಕ್ಲೀನ್ ಮಾಡಿದೆ ಇಲ್ಲ ಅಂತ ಹೇಳಿದ್ರೆ, ಅಥವಾ ನೀರನ್ನ ಕಡಿಮೆ ಕುಡಿಯೋದ್ರಿಂದ ಇರ್ಬೋದು, ಈ ಪ್ರಾಬ್ಲಮ್ಸ್ ಬರುತ್ತೆ. ಬಟ್ ದೊಡ್ಡವರಲ್ಲಿ ಈ ಪ್ರಾಬ್ಲಮ್ಸ್ ಬರಕ್ಕೆ ಮೇಜರ್ ಕಾರಣ ಅಂತ ಹೇಳಿದ್ರೆ ಹೊರಗಡೆ ಯೂಸ್ ಮಾಡುವಂತ ಟಾಯ್ಲೆಟ್ಸ್, ಬಾತ್ರೂಮ್ಸ್ ಇವೆಲ್ಲ ನೀಟಾಗಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಬ್ಯಾಕ್ಟೀರಿಯಾಗಳು ಸ್ಪ್ರೆಡ್ ಆಗುತ್ತೆ. ನೋಡಿ, ಒನ್ಸ್ ನಮಗೆ UTI ಅಟ್ಯಾಕ್ ಆಯ್ತು ಅಂತ ಹೇಳಿದ್ರೆ ಅದು ಸ್ಪ್ರೆಡ್ ಆಗ್ತಾ ನಮ್ಮ ಗ್ಲಾಡರ್ ಅಂತ ಹೇಳಿದ್ರೆ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಹೊಟ್ಟೆಗಿಂತ ಸ್ವಲ್ಪ ಕೆಳಗಡೆ ಇರುತ್ತೆ. ಸೊ ಆ ಭಾಗನು ಕೂಡ ಡ್ಯಾಮೇಜ್ ಆಗ್ಬೋದು, ಆ ಭಾಗಕ್ಕೂ ಸ್ಪ್ರೆಡ್ ಆಗ್ಬೋದು. ಅಲ್ಲಿ ಸ್ಪ್ರೆಡ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಟ್ಯೂಬ್
ಅಂತ ಏನಿದೆ ಆ ಟ್ಯೂಬ್ ಕೂಡ ಬ್ಲಾಕ್ ಮಾಡ್ತಾ ಹೋಗುತ್ತೆ, ಆ ಟ್ಯೂಬ್ ಅಲ್ಲೂ ಕೂಡ ಪ್ರಾಬ್ಲಮ್ ಮಾಡ್ತಾ ಹೋಗುತ್ತೆ. ಅಥವಾ ಗರ್ಭಕೋಶನ ನಿಮಗೆ ಗೊತ್ತಿರ್ಬೋದು, ಇವತ್ತು ಹಾಸ್ಪಿಟಲ್ಗಳಲ್ಲಿ ಲೈನ್ ಕಟ್ಟಿ ನಿಂತಿದ್ದಾರೆ ಗರ್ಭಕೋಶನ ರಿಮೂವ್ ಮಾಡಕ್ಕೆ. ಇವೆಲ್ಲ ನೋಡಿರ್ಬೋದು. ಒಂದು ಟೈಮ್ ಇತ್ತು, ಗರ್ಭಕೋಶ ಅಂತ ಹೇಳಿದ್ರೆ ಅದು ದೇವ್ರು ಕೊಟ್ಟಂತ ಒಂದು ಅದ್ಭುತ ಒಂದು ವರ, ಅದು ನಮ್ಮ ಹೆಣ್ಣು ಮಕ್ಕಳಿಗೆ, ಕರೆಕ್ಟ್ ಅಲ್ವಾ? ಸೊ ಅದನ್ನ ಇವತ್ತು ಏನ್ ಮಾಡ್ತಾರೆ, ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇಂದ ಅದನ್ನ ಇವತ್ತು ರಿಮೂವ್ ಮಾಡೋ ಸಿಚುವೇಶನ್ ಬಂದಿದೆ. ಅದಕ್ಕೆ ಇವತ್ತು ಲೈನ್ ಕಟ್ಟಿ ನಿಲ್ತಾ ಇದ್ದಾರೆ. ಸ್ನೇಹಿತರೆ, ಗರ್ಭಕೋಶದಿಂದಾನೇ ಒಂದು ಹೆಣ್ಣು ತುಂಬಾ ವರ್ಷ ಬದುಕಕ್ಕೆ ಸಾಧ್ಯ ಆಗುವಂತದ್ದು. ಸೊ ಹಾಗಾಗಿ ಆ ಗರ್ಭಕೋಶನೇ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಸಾಕಷ್ಟು ಒಂದು ವಿಚಾರದಲ್ಲಿ ಸಪೋರ್ಟ್ ಆಗಿ ನಿಲ್ಲುವಂತದ್ದು ಮಾತಾಡ್ತಾ ಇದ್ದೆ. ಸೊ ಡೆಫಿನೆಟ್ಲಿ ಇದೊಂದು ಅದ್ಭುತವಾದ ಪ್ರಾಡಕ್ಟ್ಸ್ ಮಹಿಳೆಯರಿಗೆ. ನೋಡಿ, ಯಾರಿಗೆಲ್ಲ ಯುಟೈ ರಿಲೇಟೆಡ್ ಪ್ರಾಬ್ಲಮ್ಸ್ ಬರಬಾರ್ದು ಅಂತ ಅನ್ಕೋತೀರಾ, ದಯವಿಟ್ಟು ಯೂಸ್ ಮಾಡಿ. ಯಾರಿಗೆಲ್ಲ ಯುಟೈ ಇಂದ ಒದ್ದಾಡ್ತಿದ್ರೆ ಆಲ್ರೆಡಿ, ಅವರು ಕೂಡ ಇದನ್ನ ಯೂಸ್ ಮಾಡಿ. ನೋಡಿ, ಇದು ಹೆಂಗಿದೆ ಅಂದ್ರೆ, ಇದರಲ್ಲಿ ಡಿ ಮೆನೋಸ್ ಅಂತ ಒಂದು ಸತ್ವ ಇದೆ, ಕ್ರಾನ್ಬೆರಿ ಮತ್ತೆ ಡಿ ಮೆನೋಸ್ ಅಂತ ಸತ್ವ. ಸೊ ಈ ಡಿ ಮೆನೋಸ್ ಅಂತ ಸತ್ವ ಏನಾಗುತ್ತೆ ಅಂತ ಹೇಳಿದ್ರೆ, ಇದನ್ನ ಕಂಟಿನ್ಯೂ ನಾವು ಬಳಸ್ತಾ ಇದ್ರೆ ಯಾವ ಪ್ಲೇಸ್ ಇಂದ ಯುಟೈ ಪ್ರಾಬ್ಲಮ್ ಶುರು ಆಗುತ್ತೆ ಆ ಪ್ಲೇಸ್ ಅಲ್ಲಿ ಟ್ಯೂಬ್ ಅಲ್ಲಿ ಪ್ಯಾಚ್ ಆಗಿ ಕೂತ್ಕೊಳ್ಳುತ್ತೆ. ಇದ್ರಲ್ಲಿ ಇರುವಂತ ಡಿ ಮೆನೋಸ್ ಸತ್ವ ಅಲ್ಲಿ ಪ್ಯಾಚ್ ಆಗಿ ಕೂತಾಗ ಏನಾಗುತ್ತೆ ಅಂದ್ರೆ, ಅಗೇನ್ ಬ್ಯಾಕ್ಟೀರಿಯಾಗಳು ಸ್ಪ್ರೆಡ್ ಆಗದೆ ಇರೋ ತರ, ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಮಾಡದೆ ಇರೋ ತರ ನಮ್ಮನ್ನ ಕಾಪಾಡ್ಲಿಕ್ಕೆ ಇದು ತುಂಬಾ ಸಪೋರ್ಟ್ ಮಾಡುವಂತ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಫೆಮಿನಿನ್ ಕೇರ್. ಸೊ ಹಾಗಾಗಿ ಫೆಮಿನಿನ್ ಕೇರ್ ಅನ್ನು ಕೂಡ ಬಳಸಬೇಕು. ಯಾರೆಲ್ಲ 12 ವರ್ಷದ ಮೇಲ್ಪಟ್ಟವರಿಗೆ ನೋಡಿ, ಈ ಪ್ರಾಡಕ್ಟ್ ನ ಹೆಂಗಂದ್ರೆ ಊಟದ ಜೊತೆಗೇನೆ ತಗೋಬೇಕು. ಇವತ್ತು ಇದಿರ್ಬೋದು, ಶತಾವರಿ ಇರ್ಬೋದು, ಊಟದ ಜೊತೆಗೆ. ಫಾರ್ ಎಕ್ಸಾಂಪಲ್ ಹೆಂಗಂತ ಹೇಳಿದ್ರೆ, ನೀವು ಆ ಊಟ ಆಗಿ 10 ನಿಮಿಷ ಆದ್ಮೇಲಲ್ಲ, ಊಟದ ಜೊತೆಗೆ ಅಂತ ಹೇಳಿದ್ರೆ, ಊಟ ಮಾಡ್ತಾ ಇದೀರಾ, ಊಟ ಮಾಡ್ತಾನೆ ತಗೋಬೇಕಿಲ್ಲ ಅಂದ್ರೆ ಊಟ ಆದ ತಕ್ಷಣ ತಗೋಬೇಕು. ಓಕೆನಾ? ಅದನ್ನ ಬೆಳಿಗ್ಗೆ ಮತ್ತೆ ರಾತ್ರಿ 1 ಅಥವಾ 2 ಮಾತ್ರೆ ನಾವು ಯೂಸ್ ಮಾಡ್ಬೋದು. ಸೊ ಒಂದು ಜೆಂಟ್ಸ್ ಗೆ ಈ ಪ್ರಾಡಕ್ಟ್ ಯೂಸ್ ಆಗಲ್ಲ. ನಿಮ್ಗೊಂದು ಕ್ವಶನ್ ಬರ್ಬೋದು, ಸರ್ ಈಗ ಜೆಂಟ್ಸ್ ಅಲ್ಲಿ ಯುಟೈ ಬಂದ್ರೆ ನಾವ್ ಏನ್ ಮಾಡ್ಬೇಕು ಅವಾಗ ಅಂತ. ನೋಡಿ, ಯುಟೈ ಪ್ರಾಬ್ಲಮ್ ಅನ್ನೋದು ಜೆಂಟ್ಸ್ ಅಲ್ಲೂ ಬರುತ್ತೆ, ಲೇಡೀಸ್ ಅಲ್ಲೂ ಬರುತ್ತೆ. ನೋಡಿ, UTI ಅಂದ್ರೆ ಏನಂತಾನೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಇದು ದುರಂತ. ಎಷ್ಟೋ ಜನರಿಗೆ ಯುಟೈ ಅಂದ್ರೇನೆ ಗೊತ್ತಿಲ್ಲ, ಯುಟೈ ಪ್ರಾಬ್ಲಮ್ ಏನಕ್ಕೆ ಬರುತ್ತೆ ಅಂತಾನೆ ಗೊತ್ತಿಲ್ಲ, ಯುಟೈ ಪ್ರಾಬ್ಲಮ್ ಅಂತಾನೆ ಗೊತ್ತಿಲ್ಲ, ಅದನ್ನ ಇಗ್ನೋರ್ ಮಾಡ್ತಾ ಇರ್ತಾರೆ. ನೋಡಿ, ಯುಟೈ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಪದೇ ರೀಸಸ್ ಹೋಗಿದ್ದೀರಾ, ಮತ್ತೆ ರೀಸಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಯುಟೈನ ಸಿಂಪ್ಟಮ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ ಹೆವಿ ವೈಟ್ ಡಿಸ್ಚಾರ್ಜ್ ಇರ್ಬೋದು, ರೆಡ್ ಡಿಸ್ಚಾರ್ಜ್ ಇರ್ಬೋದು, ಈ ತರ ಏನಾರ ಆಗ್ತಾ ಇದೆ ಅಂದ್ರೆ, ಹೆವಿ ಆಗ್ತಾ ಇದೆ ಅಂದ್ರೆ ಅದು ಯುಟೈನ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಆ ರೀಸಸ್ ಗಿಂತ ಮೊದಲು ಕೆಳಹೊಟ್ಟೆ ಭಾಗಕ್ಕೆ ತುಂಬಾ ಪೇನ್ ಬರುವಂತದ್ದು, ರೀಸಸ್ ಆದ್ಮೇಲೆ ತುಂಬಾ ಪೇನ್ ಬರುವಂತದ್ದು, ಇದು ಕೂಡ ಯುಟೈನ ಸಿಂಪ್ಟಮ್ಸ್. ಅದರ ಜೊತೆಯಲ್ಲಿ ರೀಸಸ್ ತುಂಬಾ ಸ್ಮೆಲ್ ಇರುವಂತದ್ದು, ಬ್ಯಾಡ್ ಸ್ಮೆಲ್ ಇರುವಂತದ್ದು, ಇದು ಕೂಡ ಯುಟೈನ ಒಂದು ಸಿಂಪ್ಟಮ್ಸ್. ರೀಸಸ್ ತರಾನೇ ಹೋಗಲ್ಲ, ಡಿಫ್ರೆಂಟ್ ಆಗಿ ಹೋಗುತ್ತೆ, ತುಂಬಾ ದಪ್ಪಗೆ ಹೋಗಕ್ ಸ್ಟಾರ್ಟ್ ಆಗುತ್ತೆ, ಅದು ಕೂಡ ಯುಟೈನ ಸಿಂಪ್ಟಮ್ಸ್. ಅದರ ಜೊತೆಯಲ್ಲಿ ಆ ರೀಸಸ್ ಜೊತೆಗೆ ಬ್ಲಡ್ ಫ್ಲೂಯಿಂಗ್ ಆಗ್ತಾ ಇರತ್ತೆ, ಅದು ಕೂಡ ಯುಟೈನ ಸಿಂಪ್ಟಮ್ಸ್. ಸೊ ಈ ತರ ಇನ್ನ ಸಾಕಷ್ಟು ವಿಚಾರಗಳಿದೆ ಯುಟೈ ಕಾಣಿಸ್ಕೊಳ್ಳಕ್ಕೆ. ಸೊ ಈ ತರ ಇಶ್ಯೂಸ್ ಗಳು ಈ ತರ ಏನಾರ ಕಾಣ್ತಾ ಇದೆ ಅಂದ್ರೆ, ದಯವಿಟ್ಟು ನೀವು ಫೆಮಿನಿನ್ ಕೇರ್ ನ ಯೂಸ್ ಮಾಡಿ. ಫೆಮಿನಿನ್ ಕೇರ್ ಯೂಸ್ ಮಾಡೋದ್ರಿಂದ ಡೆಫಿನೆಟ್ಲಿ ನಮ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಬಟ್ ಜೆಂಟ್ಸ್ ಅಲ್ಲೂ ಕೂಡ ಈ ತರ ಇಶ್ಯೂಸ್ ಏನಾರ ಬರ್ತಾ ಇದೆ ಅಂತ ಹೇಳಿದ್ರೆ, ಅವರು ತುಳಸಿ ಡ್ರಾಪ್ಸ್, ಗ್ಯಾನೋಡರ್ಮ ಮತ್ತೆ ಕರ್ಕ್ಯೂಮಿನ್, ಈ 3 ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದ ಯುಟೈ ಪ್ರಾಬ್ಲಮ್ ಅನ್ನ ಕಂಟ್ರೋಲ್ ಜೆಂಟ್ಸ್ ಮಾಡ್ಕೋಬಹುದು. ಲೇಡೀಸ್ ಗೆ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಫೆಮಿನಿನ್ ಕೇರ್ ಇದೆ, ಅದನ್ನ ನಾವು ಬಳಸಬಹುದು. ಓಕೆನಾ? ಓಕೆ, ಎನಿವೇ ಈಗ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ತಾ ಇದೀನಿ. ಪ್ರಾಡಕ್ಟ್ಸ್ ಬಗ್ಗೆ ಆಯ್ತು. ಈಗ ಪ್ರಾಡಕ್ಟ್ಸ್ ಬಗ್ಗೆ ಮತ್ತೆ ನಾಲೆಡ್ಜ್ ಬೇಕಾ ಬೇರೆ ಪ್ರಾಡಕ್ಟ್ಸ್ ಬಗ್ಗೆ, ಅಥವಾ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಸಾಕಾ? ಯಾಕಂತ ಹೇಳಿದ್ರೆ ಬೆಳಗ್ಗೆ ಎದ್ದಿದ್ದೀರಾ, ಇನ್ನ ಕೆಲಸ ಆಗಿಲ್ಲ ಸರ್. ಸರ್ ಇನ್ನೊಂದು ಐ ಪ್ಲಸ್ ಹೇಳ್ಬಿಡಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಐ ಪ್ಲಸ್ ಬಗ್ಗೆ ಕೇಳಿದ್ರು. ನಿಜವಾಗ್ಲೂ ನೋಡಿ, ಇವತ್ತು ಐ ಪ್ಲಸ್ ಟ್ಯಾಬ್ಲೆಟ್ಸ್ ಇದೆ ನಮ್ಮ ಹತ್ರ, ಐ ಪ್ಲಸ್ ಲಿಕ್ವಿಡ್ ಕೂಡ ಇದೆ. ನೋಡಿ, 2 ಕೂಡ ತುಂಬಾ ಕಾಂಬಿನೇಷನ್ ಆಗಿರುವಂತ ಒಂದು ಪ್ರಾಡಕ್ಟ್ಸ್. ನೋಡಿ, ಪ್ರಪಂಚ ಎಷ್ಟು ಸುಂದರವಾಗಿದೆ. ಆ ಪ್ರಪಂಚನ ನೋಡ್ಬೇಕಂತ ಹೇಳಿದ್ರೆ ನಮ್ಮ ಕಣ್ಣು ಕೂಡ ಅಷ್ಟೇ ಸುಂದರವಾಗಿರ್ಬೇಕು, ಕರೆಕ್ಟ್ ಅಲ್ವಾ? ಯಾಕಂತ ಹೇಳಿದ್ರೆ ಕಣ್ಣು ಮನುಷ್ಯನಿಗೆ ಎಷ್ಟು ಮುಖ್ಯ ಅಂತ ಕೇಳಿದ್ರೆ, ನಾವ್ ಹೇಳ್ತೀವಿ ತುಂಬಾ ಮುಖ್ಯ ಸರ್, ಹಂಗೆ ಸರ್, ಹಿಂಗೆ ಸರ್. ಬಟ್ ಎಷ್ಟು ಮುಖ್ಯ ಅಂತ ಕರೆಕ್ಟ್ ಆಗಿ ಗೊತ್ತಾಗೋದು ಹೆಂಗೆ ಅಂತ ಹೇಳಿದ್ರೆ, ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ 5 ನಿಮಿಷ ಕಣ್ಣಿಗೆ ಫುಲ್ ಬಟ್ಟೆ ಕಟ್ಕೊಳ್ಳಿ, ಏನು ಕಾಣದೇ ಇರೋ ತರ ಕಣ್ಣಿಲ್ದೆ ನಡೆಯಕ್ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಕಣ್ಣು ಎಷ್ಟು ಇಂಪಾರ್ಟೆಂಟ್ ಅಂತ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಆ ಕಣ್ಣು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ, ಇವತ್ತು ಯಾಕೆ ಕಣ್ಣು ಹಾಳಾಗ್ತಿದೆ, ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ನಮ್ಮ ಕಣ್ಣು ಹಾಳಾಗ್ತಿದೆ, ಯಾಕೆ ಚಿಕ್ಕ ಏಜ್ ಅಲ್ಲಿ ಇವತ್ತು ಗ್ಲಾಸ್ ಗಳನ್ನ ಹಾಕೋ ಸಿಚುವೇಶನ್ ಬಂದಿದೆ. ನೋಡಿ, ಒಂದು
ಕಣ್ಣು ಡ್ಯಾಮೇಜ್ ಆಗಕ್ಕೆ ಸಾಕಷ್ಟು ಕಾರಣಗಳಿದೆ. ಅದರಲ್ಲಿ ನಂಬರ್ 1 ಕಾರಣ ನಾನು ಹೇಳಕ್ ಇಷ್ಟಪಡ್ತೀನಿ. ಸೀದಾ ಅಂಗಡಿಗೆ ಹೋಗ್ತೀವಿ, ಚಿಕ್ಕ ಶಾಂಪು, ಆ ಶಾಂಪು, ಈ ಶಾಂಪು ಅಂತ ₹1 ₹2 ಶಾಂಪು ಸಿಗುತ್ತಂತ ಅದನ್ನೆಲ್ಲ ತರ್ತಾ ಇದೀವಿ, ತಲೆಗೆ ಅಪ್ಲೈ ಮಾಡ್ತಾ ಇದೀವಿ. ಸ್ನೇಹಿತರೆ, ಅದು ಡೈರೆಕ್ಟ್ ಇಂಪ್ಯಾಕ್ಟ್ ಆಗೋದು ಎಲ್ಲಿ ಗೊತ್ತಾ? ನಾವ್ ಅನ್ಕೋತೀವಿ ತಲೆಗೆ ಹಾಕೋತಾ ಇದೀವಿ ಅಂತ, ಬಟ್ ಡೆಫಿನೆಟ್ಲಿ ಅದು ಡೈರೆಕ್ಟ್ ಇಂಪ್ಯಾಕ್ಟ್ ನಮ್ಗೆ ಆಗ್ತಾ ಇರೋದು ಕಣ್ಣಲ್ಲಿ ಹೋಗುತ್ತೆ. ಕಣ್ಣಿಗೆ ಅದರಿಂದ ಎಫೆಕ್ಟ್ ಆಗ್ತಾ ಇರತ್ತೆ. ಒಂದು. ಎರಡನೇದು, ಮೊಬೈಲ್ ತುಂಬಾ ಒಳ್ಳೇದು, ಆದ್ರೆ ನಾವ್ ಅದನ್ನ ಅದು ಅತಿಯಾಗಿ ನಾವ್ ಯೂಸ್ ಮಾಡ್ತಾ ಇದೀವಿ. ಮೊಬೈಲ್ ನ ನೋಡ್ತಾ ಇರ್ತೀವಿ, ಓವರ್ ಆಗಿ ನೋಡ್ತಾ ಇರ್ತೀವಿ. ಕೆಲವರಂತೂ ಹೆಂಗೆ ಗೊತ್ತಾ, ಮನೇಲಿ ಮೊಬೈಲ್ ನೋಡ್ತಾ ಇದ್ರೆ ಬೈತಾರ ಅಂದ್ಬಿಟ್ಟು ಬೆಡ್ಶೀಟ್ ಇರುತ್ತಲ್ಲ ಅದನ್ನ ಮುಸ್ಕಾಕೊಂಡು ಅದ್ರ ಒಳಗಡೆನು ಮೊಬೈಲ್ ನ ನೋಡ್ತಾ ಇರ್ತಾರೆ. ಸೊ ಅದು ಇನ್ನ ಡೇಂಜರ್. ಲೈಟ್ ನ ಫುಲ್ ಆಫ್ ಮಾಡಿ ನಾವು ಮೊಬೈಲ್ ನ ನೋಡ್ತಾ ಇರ್ತೀವಿ, ಅದು ಇನ್ನ ಡೇಂಜರ್. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಕಣ್ ಲೆನ್ಸ್ಗೆ ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಅದೇ ತರ ಕಂಪ್ಯೂಟರ್ ಮುಂದೆ ಹೆವಿ ಆಗಿ ಕೂತ್ಕೊಂಡು ಕಂಪ್ಯೂಟರ್ ಆಪರೇಟ್ ಮಾಡೋರ್ಗು ಕೂಡ ಕಣ್ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ನೋಡಿ, ಹೈ ಕೇರ್ ಲಿಕ್ವಿಡ್ ಇದೆ, ಅದು ಯಾರಿಗೆ ಬೇಕು ಅಂತ ಹೇಳಿದ್ರೆ, ಯಾರೆಲ್ಲ ಮೊಬೈಲ್ ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಅದನ್ನ ಬಳಸಿ. ಜಸ್ಟ್ 2 ಡ್ರಾಪ್ ನ ಕಣ್ಣಿಗೆ ಹಾಕೊಳ್ಳಿ. ನಿಮ್ಗೆ ತುಂಬಾ ಕಣ್ಣು ತುಂಬಾ ಕೂಲ್ ಆಗುತ್ತೆ. ಅದರ ಜೊತೆಯಲ್ಲಿ ಕಣ್ಣಲ್ಲಿರುವಂತ ಕೆಲವೊಂದು ಡಸ್ಟ್ ನ ಹೊರಗಡೆ ಹಾಕ್ಲಿಕ್ಕೆ ತುಂಬಾ ಸಪೋರ್ಟ್ ಮಾಡಿ ಕೊಡುತ್ತೆ. ಅದ್ರ ಜೊತೆಲಿ ನಿಮ್ಗೆ ಏನಾಗುತ್ತೆ, ಚೆನ್ನಾಗಿ ನಿದ್ದೆ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡಿ ಕೊಡುತ್ತೆ. ಕೆಲವರಿಗೆ ನೋಡಿ, ಇವಾಗಿಂದ ನಾವು ಅಡ್ವಾನ್ಸ್ ಆಗಿ ಕೇರ್ ತಗೋತಾ ಹೋದ್ರೆ ಫ್ಯೂಚರ್ ಅಲ್ಲಿ ಪೊರೆ ಕಟ್ಟೋದನ್ನ ನಿಲ್ಲಿಸಬಹುದು. ಫ್ಯೂಚರ್ ಅಲ್ಲಿ ಕಣ್ಣು ಪೊರೆ ಕಟ್ತಾ ಇರತ್ತಲ್ಲ, ಅದನ್ನ ನಮಗೆ ಡೆಫಿನೆಟ್ಲಿ ನಿಲ್ಲಿಸಬಹುದು. ಅದ್ರ ಜೊತೆಯಲ್ಲಿ ನಮ್ಗೆ ಐ ಕೇರ್ ಟ್ಯಾಬ್ಲೆಟ್ಸ್ ಕೂಡ ಇದೆ. ನೋಡಿ, ನನ್ ನಿಜವಾಗ್ಲೂ ತುಂಬಾ ಖುಷಿ ಆಗದೆ ಹೆಂಗ್ ಗೊತ್ತಾ, ಈ ಡ್ರಾಪ್ಸ್ ಎಷ್ಟು ಕಡಿಮೆ ರೇಟ್ ಅಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಇದ್ರಲ್ಲಿ ಹಾಕೋ ಇಂಗ್ರೀಡಿಯೆಂಟ್ ನೋಡಿದ್ರೆ ತಲೆ ಕೆಡುತ್ತೆ. ಆ ಲೆವೆಲ್ ಅಲ್ಲಿ ಇಂಗ್ರೀಡಿಯೆಂಟ್ ಹಾಕಿದ್ರೆ ಇಷ್ಟು ಕಡಿಮೆ ರೇಟ್ ಅಲ್ಲಿ ಕೊಟ್ಟಿದ್ದಾರೆ. ಆಲ್ರೆಡಿ ಕೊಟ್ಟು ತುಂಬಾ ಜನರಿಗೆ ರಿಸಲ್ಟ್ ಬಂದಿದೆ. ಅಂದ್ರೆ ಮೊದಲು ಗ್ಲಾಸ್ ಯೂಸ್ ಮಾಡ್ತಿದ್ದವ್ರ ಕಣ್ಣಿಗೆ ಇವತ್ತು ಅದನ್ನ ಯೂಸೇ ಮಾಡ್ತಾ ಇಲ್ಲ. ಅಂದ್ರೆ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಕನ್ನಡಕ ಹಾಕಿದ್ರೆ ಮಾತ್ರ ಅಕ್ಷರ ಕಾಣುತ್ತೆ, ಓದಕ್ಕಾಗತ್ತೆ, ಇಲ್ಲಾಂದ್ರೆ ಆಗಲ್ಲ. ಬಟ್ ಅಂತವ್ರು ಇವತ್ತು ಕನ್ನಡಕ ಹಾಕ್ದಿರಾ ಈಸಿಯಾಗಿ ಬುಕ್ ನ ಓದ್ತಾ ಇದ್ದಾರೆ. ಆ ಲೆವೆಲ್ ಅಲ್ಲಿ ಇದು ಸಪೋರ್ಟ್ ಮಾಡಿದೆ. ಆಲ್ರೆಡಿ ಇದು ಬಂದಿದ್ದು ರೀಸೆಂಟ್ಲಿ ಇರ್ಬೋದು, ಇದನ್ನ ಯೂಸಿಗಂತ ಕೊಟ್ಟು ಯೂಸ್ ಮಾಡಿ ರಿಸಲ್ಟ್ ಬಂದ ಮೇಲೆ ಇದನ್ನ ಲಾಂಚ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟ್ಸ್ ಎಲ್ಲರೂ ಕೂಡ ಮನೆಯಲ್ಲಿ ಯೂಸ್ ಮಾಡಿ. ಮೊಬೈಲ್ ಯಾರೆಲ್ಲ ನೋಡ್ತಾರೆ ಅಲ್ಟಿಮೇಟ್ ಅವರಿಗಂತೂ ಬೇಕೇ ಬೇಕಾಗಿರುವಂತ ಒಂದು ಅದ್ಭುತ ಪ್ರಾಡಕ್ಟ್ ಯೂಸ್ ಮಾಡಬಹುದು. ಇದರ ಜೊತೆಲಿ ಕ್ಯಾಪ್ಸಲ್ ಇದೆ. ಕೆಲವರಿಗೆ ಏನಾಗುತ್ತೆ, ಕಣ್ಣಿನ ಇದರಿಂದ ಹೆಡ್ಡೇಕ್ ಬರ್ತಾ ಇರತ್ತೆ, ಹೆವಿ ಹೆಡ್ಡೇಕ್ ಇಂದ ಒದ್ದಾಡ್ತಾ ಇರ್ತಾರೆ. ಸೊ ಅಂತವ್ರು ಕೂಡ ಈ ಒಂದು ಪ್ರಾಡಕ್ಟ್ ನ ಬಳಸೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಡೆಫಿನೆಟ್ಲಿ ಇದೆ. ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟ್ ನ ಎಲ್ಲರೂ ಕೂಡ ಯೂಸ್ ಮಾಡಿ, ಟ್ಯಾಬ್ಲೆಟ್ ಕೂಡ ಯೂಸ್ ಮಾಡಿ. ಯಾಕಂದ್ರೆ ಕಣ್ಣಿನ ನೆರಮಂಡಲಗಳ ವ್ಯವಸ್ಥೆ ಸರಿಯಾಗ್ಬೇಕಂದ್ರೆ ಟ್ಯಾಬ್ಲೆಟ್ಸ್ ಬೇಕು ನಿಮಗೆ. ಜಸ್ಟ್ ಕಣ್ಣು ನಿಮಗೆ ಕ್ಲೀನ್ ಆಗ್ಬೇಕು, ಡಸ್ಟ್ ಗಳು ಹೊರಗಡೆ ಹೋಗ್ಬೇಕು, ನಿಮ್ಮ ಕಣ್ಣು ಸ್ವಲ್ಪ ಕಣ್ಣಿಗೆ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗ್ಬೇಕಂತ ಹೇಳಿದ್ರೆ ನಮಗೆ ಲಿಕ್ವಿಡ್ ಬೇಕೇ ಬೇಕು. ಅದನ್ನ ಬಳಸಿ. ಅದರ ಜೊತೆಯಲ್ಲಿ ಇನ್ನ ಪ್ರಾಡಕ್ಟ್ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಇನ್ನ ಸಾಕಷ್ಟು ಕ್ಯಾಟಗರಿ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇದೆ. ಸೊ ಎಲ್ಲಾ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡಕ್ಕಾಗಲ್ಲ, ನಾನು ಒಂದು ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಈ ಒಂದು ವಿನಿತಲ್ಲಿ ಅತಿ ಸ್ಪೀಡ್ ಆಗಿ ಮೂವ್ ಆಗಿರುವಂತ ಪ್ರಾಡಕ್ಟ್, ಹೈಯೆಸ್ಟ್ ರಿಸಲ್ಟ್ ಅನ್ನ ಕೊಡ್ತಾ ಇರುವಂತ ಪ್ರಾಡಕ್ಟ್. ಇವತ್ತು ಸಾಕಷ್ಟು ಜನ ಅದನ್ನ ತುಂಬಾ ಇಷ್ಟಪಟ್ಟು ತಗೋತಿದ್ರೆ, ಯಾಕಂದ್ರೆ ಬಂದಿರುವಂತ ರಿಸಲ್ಟ್ ಅಂತ ಹೇಳ್ಬೋದು. ಆ ಪ್ರಾಡಕ್ಟ್ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ 12-in-1 ಸ್ಕ್ವಾಶ್ ಅಂತ. ಸೊ ನಿಜವಾಗ್ಲೂ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. 12-in-1 ಸ್ಕ್ವಾಶ್ ನಾನು ಅನ್ಕೋತೀನಿ ಈ ಗ್ರೂಪ್ ಅಲ್ಲಿ ಯಾರು ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಎಲ್ಲರೂ ಕೂಡ ಅದನ್ನ ಯೂಸ್ ಮಾಡಿ. ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ, ಆಲ್ರೆಡಿ 5 ಬಾಟಲ್ಸ್ ಖಾಲಿ ಮಾಡಿದೀನಿ ನಮ್ ಫ್ಯಾಮಿಲಿ. ಯಾಕಂತ ಹೇಳಿದ್ರೆ ಎಷ್ಟು ಇಷ್ಟ ಪಡ್ತಾ ಇದಾರೆ ಅಂದ್ರೆ ಇವಾಗ ಕುಡಿಯಕ್ಕೂ ಕೂಡ ಖುಷಿ ಆಗತ್ತೆ, ಆದ್ರೆ ರಿಸಲ್ಟ್ ಕೂಡ ಅದಕ್ಕಿಂತ ಮಲ್ಟಿಪಲ್ ಖುಷಿ ಕೊಡುತ್ತೆ ನಮಗೆ. ಯಾಕಂದ್ರೆ ನಾವು ಒಂದನ್ನ ಅರ್ಥ ಮಾಡ್ಕೊಳ್ಳಿ, 12-in-1 ಯಾಕೆ ಇಷ್ಟು ಫೇಮಸ್ ಆಗ್ತಿದೆ, 12-in-1 ಯಾಕೆ ಇಷ್ಟು ರಿಸಲ್ಟ್ ಬರ್ತಾ ಇದೆ. ವೆರಿ ಸಿಂಪಲ್ ಸ್ನೇಹಿತರೆ. ನೋಡಿ, 12-in-1 ಯಾಕೆ ಅಂತ ಹೇಳಿದ್ರೆ, ನೋಡಿ ಮನುಷ್ಯನ ಬಾಡಿ ಹೇಗೆ ಡ್ಯಾಮೇಜ್ ಆಗತ್ತೆ. ನಾನು ಅವಾಗ ಒಂದ್ ಮಾತು ಹೇಳಿದೆ, ಆರ್ಗನ್ಸ್ ಫೈಲ್ ಆಗುತ್ತೆ, ಕೆಲವೊಂದು ಪ್ರಾಬ್ಲಮ್ಸ್ ಗಳು ಶುರು ಆಗುವಂತದ್ದು ಹೇಗೆ ಅಂತ ಹೇಳಿದ್ರೆ, ನೋಡಿ ನಮ್ಮ ಬಾಡಿಗೆ ಫ್ರೀ ರ್ಯಾಡಿಕಲ್ಸ್ ಅಟ್ಯಾಕ್ ಆದಾಗ, ಯಾವಾಗ ಬಾಡಿಗೆ ಫ್ರೀ ರ್ಯಾಡಿಕಲ್ಸ್ ಅಟ್ಯಾಕ್ ಆಗುತ್ತೆ, ಆ ಫ್ರೀ ರ್ಯಾಡಿಕಲ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರೆ ಆ ಫ್ರೀ ರ್ಯಾಡಿಕಲ್ಸ್ ಗಳು ಏನ್ ಮಾಡತ್ತೆ ಅಂತ ಹೇಳಿದ್ರೆ ಆ ದೇಹದಲ್ಲಿ ಸಾಕಷ್ಟು ತೊಂದರೆಗಳನ್ನ ಮಾಡ್ತಾ ಇರೋದು. ಅಂದ್ರೆ ಸೆಲ್ಸ್ ನ ಅದು ಇದು ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಸಾಕಷ್ಟು ಪ್ರಾಬ್ಲಮ್ಸ್ ಗಳು ಶುರು ಆಗುತ್ತೆ. ಸೊ ಹಾಗಾಗಿ ಆ ಫ್ರೀ ರ್ಯಾಡಿಕಲ್ಸ್ ಅನ್ನ ದೇಹದಿಂದ ಹೊರಗಡೆ ಹಾಕ್ಸ್ಬೇಕು ಅಂತ ಹೇಳಿದ್ರೆ ನಮಗೆ ಬೆಸ್ಟ್ ಪ್ರಾಡಕ್ಟ್ 12-in-1 ಸ್ಕ್ವಾಶ್. ಸೊ ಇದು ಏನ್ ಮಾಡತ್ತೆ ಅಂತ ಹೇಳಿದ್ರೆ ಫ್ರೀ ರ್ಯಾಡಿಕಲ್ಸ್ ನ ಕಂಟ್ರೋಲ್ ಮಾಡಿ ಕೊಡುತ್ತೆ. ಅದರ ಜೊತೆಯಲ್ಲಿ ನಮ್ಮ ಬಾಡಿಗೆ ಬೇಕಾಗಿರುವಂತ ವೈಟಮಿನ್ಸ್, ಮಿನರಲ್ಸ್ ಗಳು ಇರ್ಬೋದು, ಇವೆಲ್ಲ ರಿಚ್ ಪ್ರಮಾಣದಲ್ಲಿ ಇದ್ರಲ್ಲಿ ಇರೋದ್ರಿಂದ ನಮಗೆ ತುಂಬಾ ಸಪೋರ್ಟ್ ಮಾಡುತ್ತೆ.
ಯಾರಿಗೆ ಡಯಾಬಿಟಿಕ್ ಇದೆ ನೋಡಿ, ಡಯಾಬಿಟಿಕ್ ಅಂತೂ ಅಲ್ಟಿಮೇಟ್ ರಿಸಲ್ಟ್ ಬರ್ತದೆ. ಯಾರಿಗೆ ಡಯಾಬಿಟಿಕ್ ಇದೆ, ಡಯಾಬಿಟಿಕ್ ಇಂದ ಒದ್ದಾಡ್ತಾ ಇದಾರೆ, 12 ಸ್ಕ್ವಾಶ್ ನ ಡೆಫಿನೆಟ್ಲಿ ಸಜೆಸ್ಟ್ ಮಾಡಿ. ಸೊ ಡಯಾಬಿಟಿಕ್ ಲೆವೆಲ್ ನ ಕಂಟ್ರೋಲ್ ಇಡಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ. ಅದರ ಜೊತೆಯಲ್ಲಿ ಒಬ್ಬ ವ್ಯಕ್ತಿಗೆ ಯಾವುದೇ ಪ್ರಾಬ್ಲಮ್ ಇರಲಿ, ಫಾರ್ ಎಕ್ಸಾಂಪಲ್ ಜಾಯಿಂಟ್ ಪೇನ್ಸ್ ಇರ್ಬೋದು, ನಿಶಕ್ತಿ ಇರ್ಬೋದು, ಡಯಾಬಿಟಿಕ್ ಇರ್ಬೋದು, BP ಇರ್ಬೋದು, ಜಾಯಿಂಟ್ ಪೇನ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಹೆಡೇಕ್ ಇರ್ಬೋದು, ಎನಿ ಪ್ರಾಬ್ಲಮ್ಸ್ ಏನೇ ಇದ್ರು ಕೂಡ ಫಸ್ಟ್ ನೀವು 12-in-1 ಸ್ಕ್ವಾಶ್ ಅನ್ನ ಸಜೆಸ್ಟ್ ಮಾಡಿ. 100% ಹೇಳ್ತೀನಿ. 12 ತರದ ಫ್ರೂಟ್ಸ್ ನ ಮಿಶ್ರಣ ಅಂತ ಹೇಳ್ಬೋದು. 12 ತರದ ಫ್ರೂಟ್ಸ್ ನಮಗೆ ಆಕ್ಚುಲಿ ಮನುಷ್ಯನಿಗೆ ಏನ್ ಬೇಕು ಆ ಲೆವೆಲ್ ಅಲ್ಲಿ ಇವತ್ತು ರೆಡಿ ಮಾಡಿ ಕೊಟ್ಟಿದ್ದಾರೆ. ಹೈಯೆಸ್ಟ್ ಓರಕ್ ವ್ಯಾಲ್ಯೂ ಇರುವಂತದ್ದು ನೋಡಿ. ನಾವ್ ಯಾವುದೇ ಒಂದು ಪ್ರಾಡಕ್ಟ್ ನ ಒಂದು ಸರ್ಚ್ ಮಾಡೋದ್ ಹೆಂಗ್ ಅಂತ ಹೇಳಿದ್ರೆ ಓರಕ್ ವ್ಯಾಲ್ಯೂ ಮೇಲೆ. ಸೊ 36,999 ಓರಕ್ ವ್ಯಾಲ್ಯೂ ಇರುವಂತ ಒನ್ ಅಂಡ್ ಡೌನ್ ಪ್ರಾಡಕ್ಟ್ ಅಂತ ಹೇಳ್ಬೋದು ನಮ್ಮ 12-in-1. ಹಾಗಾಗಿ ಈ ಒಂದು ಪ್ರಾಡಕ್ಟ್ ನ ಎಲ್ರು ಕೂಡ ಬಳಸೋಣ, ಎಲ್ರು ಕೂಡ ಯೂಸ್ ಮಾಡೋಣ, ನಮ್ಮ ಆರೋಗ್ಯನ ನಾವು ಡೆಫಿನೆಟ್ಲಿ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ಸೊ ಇನ್ನು ಸಾಕಷ್ಟು ಪ್ರಾಡಕ್ಟ್ಸ್ ಗಳಿದೆ. ಸೊ ನಮಗೆ ಈ ಒಂದು ಪ್ರಾಡಕ್ಟ್ಸ್ ನಾವ್ ಇವತ್ತು ಕಾಂಬಿನೇಷನ್ ಆಗಿ ಕೊಡ್ತಾ ಇರುವಂತದ್ದು. ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ 12-in-1 ಅನ್ನ ಸಜೆಸ್ಟ್ ಮಾಡ್ತಾ ಇದೀವಿ. ಕಾರಣ ಇಮ್ಮಿಡಿಯೇಟ್ ಆಗಿ ರಿಸಲ್ಟ್ ಬರ್ತದೆ. ಹಾಸ್ಪಿಟಲ್ ಅಲ್ಲಿ 5 ವರ್ಷ 6 ವರ್ಷ ಒದ್ದಾಡಿನೂ ಕೂಡ ಬರ್ದಿರುವಂತ ರಿಸಲ್ಟ್ ಜಸ್ಟ್ 1 ಬಾಟ್ಲ್ 2 ಬಾಟ್ಲ್ 3 ಬಾಟ್ಲ್ ಒಳಗಡೆ ಇವತ್ತು ನಮಗೆ ಆ ಒಂದು ರಿಸಲ್ಟ್ ಕಾಣಿಸ್ಕೊತಾ ಇದೀವಿ. 21 ವರ್ಷದಿಂದ ಮೊನ್ನೆ ಒಂದು ವಿಡಿಯೋ ನೋಡಿದ್ರೆ ತುಂಬಾ ಖುಷಿ ಆಯ್ತು. ನೀವು ಯೂಟ್ಯೂಬ್ ಅಲ್ಲಿ ಹೋಗಿ 12-in-1 ರಿಸಲ್ಟ್ ಅಂತ ಹಾಕಿ ನಿಮ್ಗೆ ಲೀಸ್ಟ್ ಗಟ್ಲೆ ರಿಸಲ್ಟ್ ಸಿಗ್ತಾ ಇದೆ. ತುಂಬಾ ಜನ ಯೂಟ್ಯೂಬ್ ಅಪ್ಡೇಟ್ ಮಾಡಿದ್ದಾರೆ ನೋಡಿ. 21 ವರ್ಷದ ಒಂದು ಹುಡುಗಿ, ಅವ್ರು ಹುಡ್ದಾಗಿಂದನೂ ಕೂಡ ಮಾನಸಿಕ ಅಂದ್ರೆ ಮೆಂಟಲಿ ಕರೆಕ್ಟ್ ಆಗಿ ಇರ್ಲಿಲ್ಲ. ಸೊ ಆ ಲೇಡಿಗೆ 12-in-1 ಸಜೆಸ್ಟ್ ಮಾಡಿದ್ದಾರೆ. ಆ ಹುಡುಗಿಗೆ ಒಂದು ಸಲ ಹೇಳಿದ್ದನ್ನ 10 ಸಲ ಹೇಳ್ಬೇಕಿತ್ತು. ಫಾರ್ ಎಕ್ಸಾಂಪಲ್ ಒಂದು ಲೋಟ ತಕಬಾ ಅಂತ ಹೇಳಿದ್ರೆ ತರ್ತಿದ್ರು. ಒಂದು ಸಲ ಹೇಳಿದ್ರಲ್ಲ, 10 ಸಲ ಹೇಳಿದ್ರೆ ಒಂದು ಸಲ ಕೇಳಿ ತರ್ತಿದ್ರು. ಬಟ್ ಯಾವಾಗ 12-in-1 ಸಜೆಸ್ಟ್ ಮಾಡಿದ್ದಾರೆ, ಜಸ್ಟ್ 3 ಬಾಟ್ಲ್ ಖಾಲಿ ಆಗೋಷ್ಟ್ರಲ್ಲಿ ಇವತ್ತು ಯಾವ ಲೆವೆಲ್ ಅಲ್ಲಿ ರಿಸಲ್ಟ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಒಂದ್ಸಲ ನೀರ್ ತಗೋಬಾ ಅಂತ ಹೇಳಿದ್ರೆ ಹೋಗಿ ತರ್ತಾರೆ. ಆ ಲೆವೆಲ್ ಅಲ್ಲಿ ಇವತ್ತು ರಿಸಲ್ಟ್ ಕೊಡ್ತಾ ಇದೆ. ಅಂದ್ರೆ ಮೆಮೊರಿ ಡೆವಲಪ್ಮೆಂಟ್ ಗೆ, ಮೆಮೊರಿ ಬೆಳೆಯಲಿಕ್ಕೆ ತುಂಬಾ ಸಪೋರ್ಟ್ ಮಾಡುವಂತ ಒಂದು ಆಫ್ ದಿ ಬೆಸ್ಟ್ ಪ್ರಾಡಕ್ಟ್. ದಯವಿಟ್ಟು ಎಲ್ಲರೂ ಕೂಡ ಇದನ್ನ ಬಳಸಿ. ನೀವು ಪರ್ಸನಲಿ ಇದನ್ನ ರಿಸಲ್ಟ್ ನೋಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಓಕೆ, ಎನಿವೇ ಆ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಂಡ್ರೆ, ಯಾಕಂದ್ರೆ ಕ್ಲಾಸ್ ಅಂತ ಅಂದಾಗ 1 hour ಅಂದ್ರೆ ಅದು 1 hour ಅಲ್ಲಿ ಕ್ಲೋಸ್ ಆದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಪ್ರಾಡಕ್ಟ್ಸ್ ಬಗ್ಗೆ ಓಕೆ, ನಾನು ಮತ್ತೆ ನಿಮಗೆ ಪ್ರಾಡಕ್ಟ್ ಸೆಕ್ಷನ್ ಪ್ರಾಡಕ್ಟ್ ಟ್ರೈನಿಂಗ್ ಅಂತಾನೆ ಕೊಡ್ತೀನಿ. ಅವಾಗ ಖಂಡಿತವಾಗ್ಲೂ ಪ್ರಾಡಕ್ಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾಕಂದ್ರೆ ನಮ್ಮ ಹತ್ರ ಇರೋ ಪ್ರಾಡಕ್ಟ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಕ್ ಕೊಟ್ರೆ ಫುಲ್ ಡೇ ಸಾಕಾಗಲ್ಲ, ಅಷ್ಟು ಪ್ರಾಡಕ್ಟ್ಸ್ ಇದೆ. ಸೊ ಹೊಸ ಪ್ರಾಡಕ್ಟ್ಸ್ ಅಂತೂ ಬರ್ತಾನೆ ಇದೆ. ಇನ್ನ ನಮಗೆ ಎಕ್ಸ್ಪೆಕ್ಟೇಷನ್ ಮಾಡಕ್ ಆಗದಿರುವಂತ ಪ್ರಾಡಕ್ಟ್ ಇವತ್ತು ಕಂಪನಿ ನಮಗೆ ಕೊಡ್ತಾ ಇದೆ. ಸೊ ಡೆಫಿನೆಟ್ಲಿ ಎಲ್ರು ಕೂಡ ಪ್ರಾಡಕ್ಟ್ ನ ಬಳಸೋಣ, ಯೂಸ್